ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿನಯ್ ದಯಾನಂದ್, ಬೆಂಗಳೂರು. ಹರೀಶ್ ಪಾಯ್, ದುಬೈ. ರಾಕೇಶ್ ಗಣಪತಿ, ತೈವಾನ್. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿಯವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ ಹೂ ಎನ್ನುವಿರ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ವಿಜಯಲಕ್ಷ್ಮಿ ಬೆಂಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಡಿವೈನ್ ಪಾರ್ಕ್ನ ಪೂಜೆಯ ವಿಶೇಷತೆ ಏನು? ಡಿವೈನ್ ಪಾರ್ಕ್ನಲ್ಲಿ ಅರ್ಚನೆ ಮಾಡುತ್ತಿರುವಾಗ ನಾವು ಹೇಗೆ ಬೇಡಬೇಕು, ಏನನ್ನು ಬೇಡಬೇಕು ಅಂತ ಹೇಳಿ ಕೇಳಿದ್ದಾರೆ ಡಾಕ್ಟರ್. ಡಿವೈನ್ ಪಾರ್ಕ್ನ ಅರ್ಚನೆ ವೇಳೆ ನೀನೇ ಬೇಕು, ನೀನೇ ಸಾಕು.
ಭಗವಂತ ನೀನೇ ನನಗೆ ಬೇಕು, ನೀನೊಬ್ಬನೇ ಸಾಕು. ಬೇಡ್ತೇವಾ? ಇಲ್ಲ ಡಾಕ್ಟರ್. ಯೋಚನೆ ಮಾಡಿ, ಯಾವ ಹಣ ಚಿನ್ನ ಆಸ್ತಿ ಪಾಸ್ತಿ ಯಾವುದಲ್ಲ, ನೀನೇ ಬೇಕು, ನೀನೇ ಸಾಕು. ಇನ್ನೂ ಆಳಕ್ಕೋದ್ರೆ ನೀನೇ ಬೇಕೇ ಬೇಕು, ಸಾಕೋ ಸಾಕು. ಬಿಡ್ತೀರಾ? ಇಲ್ಲ ಡಾಕ್ಟರ್. ಇನ್ನೂ ಆಳಕ್ಕೋದ್ರೆ ಸರ್ವಕಾಲಕ್ಕೂ ನೀನು ಬೇಕೇ ಬೇಕು, ನೀನೊಬ್ಬನೇ ಸಾಕೋ ಸಾಕು. ಚಿರಂಜೀವಿಯಾಗಿ ನಾನು ಬದುಕಿನವರೆಗೂ ನೀನೇ ಬೇಕು, ನೀನೇ ಸಾಕೋ ಸಾಕು ಅಂದಾಗ ಭಗವಂತ ಬಂದು ಬಾಯಿ ಒಳಗೆ ಕೈ ಹಾಕ್ತಾನೆ. ಸಾಕು ಸಾಕು ಗೊತ್ತಾಗಿದೆ ಅಂತ. ಈ ವಿಚಾರ ಗೊತ್ತಾ? ಇಲ್ಲ ಡಾಕ್ಟರ್ ಜಿ. 3 ಸರಿ ಸಾಕು ಸಾಕೋ ಸಾಕು ಸಾಕೋ ಸಾಕು ಸಾಕೋ ಸಾಕು ಕಣ್ಣೀರಿರಬೇಕು, ಸಾಕೋ ಅಂತ ಹೇಳುವಾಗ ಬಾಯಿ ಒಳಗೆ ಕೈ ಹಾಕ್ತಾನೆ, ಬೆರಳು ಹಾಕಿಬಿಡ್ತಾನೆ. ನಿಮ್ಗೆ ಮಾತಾಡಿದಂಗೆ ಮಾಡಿಬಿಡ್ತಾನೆ. ಸಾಕು ಗೊತ್ತಾಯ್ತು ಮಗು, ಸಾಕು, ನಾನು ನಿನ್ನ ಆ ಮಾತನ್ನು ಕೇಳಿದ್ದೆ, ಆಲಿಸಿದ್ದೇನೆ, ಅದು ಈಡೇರುವಂತೆ ಡಿವೈನ್ ಮ್ಯಾಜಿಕ್ ಮಾಡ್ತೇನೆ ಅಂತಾನೆ. ಬೇರೆ ಯಾವ ಕ್ಷೇತ್ರಗಳು ಜಗತ್ತಿನಲ್ಲಿ ಇದಿಲ್ವೇ ಇಲ್ಲ. ಡೈರೆಕ್ಟ್ ಫ್ರಮ್ ಗುರುಜಿ ನಾನು ಕೇಳಿದ್ದು, ಅದು ಎಷ್ಟೋ ಸಹಸ್ರ ಬಾರಿ ಅದು ಮಾಡಿದ್ದಾರೆ ಕೂಡ, ಸತ್ಯ. ನೋಡಿ ಎಷ್ಟು ವರ್ಷ ಆಯ್ತು ನೀವು ಡಿವೈನ್ ಪಾರ್ಕ್ಗೆ ಬಂದು, ಇನ್ನೂ ಆರಂಭವೇ ಆಗಲಿಲ್ಲ, ಜನಗಣಮನವೇ ಆಗಲಿಲ್ಲ. ಗೊತ್ತಿಲ್ಲ ಡಾಕ್ಟರ್. ನೀವು ಕೇಳೂ ಇಲ್ಲ. ಹೌದು, ನಾವು ಕೇಳದೆ ಒಂದು ಈಗ ಶಂಕರದಲ್ಲಿ ಲಾಭ ಏನಂದ್ರೆ ಕೇಳದಿದ್ದೆಲ್ಲ ಜನರಲೈಸ್ ಆಗಿಬಿಡುತ್ತೆ. ನೋಡಿ ಜನರಿಗೆ ಎಷ್ಟು ಲಾಭ ಇದೀಗ. ಹೌದು ಡಾಕ್ಟರ್. ಅದಕ್ಕೆ ಡಿವೈನ್ ಪಾರ್ಕ್ನಲ್ಲಿ ಪೂಜೆ ವೇಳೆ ಪ್ರತಿ ದೇವರು ಮಾತಾಡ್ತಾನೆ. ಪ್ರತಿ ವಾರಕ್ಕೆ 4-5 ಮೂರ್ತಿ, ಆ 4-5 ದೇವರು ಅಂತಾದರೆ ಕಂಡಿಯಲ್ಲಿ ಇರುವ ದೇವರು ಮಾತನಾಡುತ್ತಾರೆ. 24 ಗಂಟೆಯೂ ಕಂಡಿಯಲ್ಲಿರುವ ಎಲ್ಲ ದೇವರು ಮಾತಾಡುತ್ತಾರೆ. ಅಂದರೆ ಲಿವಿಂಗ್ ಡೈರೆಕ್ಟ್ ಕಮ್ಯುನಿಕೇಷನ್ ವಿತ್ ದಿ ಅರ್ಚಕ. ನಿಮಗೆ ಕೇಳುತ್ತೋ ಇಲ್ವೋ, ನಂಗಂತೂ ಕೇಳುತ್ತದೆ. ಇನ್ನೆಂತ ಬೇಕು ಭಾಗ್ಯ? ಅದು ನೀ ಕೂತ್ಕೋ, ಪೂಜೆ ಮಾಡೋದು ಬೇಡ, ನಾನು 100ಕ್ಕೆ 100 ಕೊಡ್ತೇನೆ ಅಂತಾರೆ. ಸಾಧ್ಯವೇ ಇಲ್ಲ. ನೀವು ನೋಡಬೇಕು, ನೀವು ಕೂತ್ಕೋಬೇಕು, ನನಗೆ ಎಷ್ಟು ಅಂಕ ಅಂತ ನೀವು ಹೇಳಬೇಕು. ಬೇಡ ಮಗು, ನೀನು ಪೂಜೆ ಮಾಡು, ನಾನು ನೋಡೋದಿಲ್ಲ, ಅದು ಸಾಧ್ಯವೇ ಇಲ್ಲ. ನೀವು ನೋಡಬೇಕು ಫಸ್ಟು, ನಾನು ಬಂದು ಕೂತ್ಕೋಬೇಕು. ನೀವು ಪ್ರತಿ ಹಂತದಲ್ಲೂ ಅಭಿಷೇಕದಿಂದ ಹಿಡಿದು ಮಂಗಳಾರತಿ ತನಕ ಪ್ರತಿ ಹಂತಕ್ಕೂ ಕೂಡ 100ರಲ್ಲಿ ಎಷ್ಟು ಅಂತ ಮಾರ್ಕ್ ಕೊಡಬೇಕು. 100ರಲ್ಲಿ 100, 100ರಲ್ಲಿ 100, 100ರಲ್ಲಿ 100 ಮಗು ಗೆಟಪ್ ಅಂತಾರೆ. ಎಂಡ್. ಇದು ನಿಜ ಜೀವನ, ಇದು ನಿಜ ಪೂಜಾ ವೈಭವ. ಕಣ್ಣೀರು ಮಾತ್ರ ಅಭಿಷೇಕಕ್ಕೆ, ತಣ್ಣೀರು ಇದೆ, ಅದಕ್ಕಿಂತ ಜಾಸ್ತಿ ಕಣ್ಣೀರಿನ ಬಿಸಿ ಬಿಸಿ ಆ ವೈಭವವನ್ನು ಭಗವಂತ ಹತ್ತಿರದಿಂದ ನೋಡ್ತಾನೆ. ನನ್ನ ಕಣ್ಣು ಹತ್ತಿರ ಭಗವಂತರ ಕಣ್ಣಿಟ್ಕೋತಾನೆ. ಎಂಥ ಭಾಗ್ಯ ಅದು, ಯೋಚನೆ ಮಾಡಿ. ಯೋಚನಾತೀತ ಆ ವೈಭವ ಇದೆ ನೋಡಿ, ಅದು ಊಹನಾತೀತ, ಯೋಚನಾತೀತ, ವರ್ಣನಾತೀತ. ಇದನ್ನು ಯಾರು ಹೇಳಿದ್ರು? ಜಗತ್ತಿನ ಅರ್ಚಕರು ನಂಬ್ತಾರ? ಅಸೂಯೆಯಿಂದ ಅವರೇ ದೊಡ್ಡ ನಾಮ ಭಸ್ಮ. ನಾನು ಒಂದು ನಾಮ ಭಸ್ಮ ಹಾಕಿದ್ದು ನೋಡಿದ್ರೆ ನೀವು? ಚರ್ಮಕ್ಕೆ ನೋವಾಗುತ್ತೆ ಅಂತ ನನ್ನ ಭಾವನೆ. ನಮ್ಮ ಉಪನಯನ ಆದಾಗ ತಿಕ್ಕಿ ಹಾಕಬೇಕಂದ್ರೆ 1 ದಿನ 2 ದಿನ 3 ದಿನ ಮಾತ್ರ ನಾನು ಮಾಡಿದ್ದು. ಮತ್ತು ನೀವು ಹೇಳಿದಂಗೆ ನಾನಿಲ್ಲ, ಒಳಗಿನ ಗುರುಜಿ ಹೇಳಿದಂಗೆ ಇದ್ದೇನೆ, ನೀವು ನನ್ನ ವಿಭೂತಿ ಹಚ್ಚಬೇಕಂದಕ್ಕೆ ದೂರ ಮಾಡಿ ನಿಮ್ಮ ಆಶೀರ್ವಾದ ಮಾಡಿ ಸಾಕಂದಿದ್ದೆ. ಚರ್ಮ ನಾನು ಕೆಲಸ ಮಾಡ್ತಾಯಿದ್ದೆ, ನಿಂಗೇನು ಬೇಕು? ದೇಹದ ರಕ್ಷಣೆ ಮಾಡಬೇಕು, ಉಷ್ಣತೆ ಕಾಯ್ಬೇಕು, ನಾನು ಮಾಡ್ತಿದ್ದೆ. ನಾನು ಯಾಕೆ ತಿಕ್ತೆ ಮಗುವನ್ನತ್ತೆ ಹಣ ಚರ್ಮ? ತಪ್ಪಲ್ವಾ ಅದು? ಏನು ನೋವು ಇಲ್ಲದೆ ಅಂತ ಮಾಡಿದೆ, ಅದಕ್ಕೊಂದು ನೋವು ಕೊಡೋದು ತಪ್ಪಲ್ವಾ? ನೀವು ಭಸ್ಮ ಹಚ್ಕೊಳ್ಳುವಾಗ ನೋಡ್ಬೇಕು, ಈ ಸೋಕಾಲ್ಡ್ ಆಧ್ಯಾತ್ಮವಾದಿಯವರು ಚೊಕು 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 ಅದು ಅಳ್ತಾ ಇರುತ್ತೆ. ನಿನ್ನ ಮೋಸ, ಆಮೇಲೆ ಜಂಬ, ಇದಕ್ಕೆಲ್ಲ ನಿನಗೆ ಯಾವ ಅನುಭವದಿಂದಂತೆ ನಾನು ದೇವರಲ್ಲಿ ಬೇಡ್ತೇನೆ ಅನ್ನತ್ತೆ. ಇವ್ರಿಗೆ ಗೊತ್ತೇ ಇಲ್ಲ. ಚೊಕೋ ಚೊಕೋ ಹಚ್ಕೊತಾರೆ, ಅದು ಶಾಪ ಕೊಡುತ್ತೆ. ಯಾವ ಸಾಧು ಸನ್ಯಾಸಿ ಅವರು ಭಸ್ಮ ಹಾಕ್ಕೊಂಡು ಉದ್ದೇಶ ಏನು ಹೇಳ್ತಾರೆ? ಕೊನೆಗಾಲಕ್ಕೆ ನಿನ್ನ ದೂರದ್ದು ನಿನ್ನ ಭಸ್ಮ ಮಾತ್ರ.
ಬೇಗ ಸೊನ್ನೆ ಆಗು, ಕೊನೆಗಾಲಕ್ಕೆ ಭಸ್ಮ ಬಿಟ್ಟು ಬೇರೆ ಏನೂ ಇಲ್ಲ ನಿನ್ನ ಅಕೌಂಟಿಲಿ ನೋಡಿ, ಶೋಕಾಸ್ ಕೊಡೋದು. ಆಗ ನಗು ಬರುತ್ತಾ ಅಳು ಬರುತ್ತಾ? ಅಯ್ಯೋ, ನಾನು ಆ ಭಸ್ಮವನ್ನಾದರೂ ನಾನು ಒಂದಷ್ಟು ಜಾಸ್ತಿ ಸುಮಧುರವಾಗಿ, ಸುಂದರವಾಗಿ, ಸುಲಲಿತವಾಗಿ, ಪರಿಮಳಯುಕ್ತವಾಗಿ ಮಾಡಿಕೊಳ್ಳುವ ಹಾಗೆ ನಾನು ಕಣಕಣದಲ್ಲೂ ಭಗವಂತನ ನಾಮ ರೂಪ ಮಹಿಮೆ ತೇರ್ಕೊಂಡಿದ್ರೆ ಎಷ್ಟು ಭಾಗ್ಯವಂತನಾಗ್ತೇನೆ. ಎಲ್ಲ ಮುಗಿದೋದ್ಮೇಲೆ ಯೋಚನೆ ಮಾಡೋದು. ಅದು ಪರಿಮಳ ಆಗ್ಬೇಕಾದ್ರೆ ನಾಮ, ನೇಮ, ಪ್ರೇಮ ಉಸಿರಿನೊಂದಿಗೆ ಒಂದಾಗಬೇಕು. ಆಗ ನೀವು ಸತ್ತ ಭಸ್ಮವು ಕೂಡ ಭಗವಂತ ಮೆಚ್ಚುವಂತಾಗುತ್ತದೆ. ಅದನ್ನು ನಾವು ಮಾಡೋದಿಲ್ಲ. ಹಣದ ವ್ಯವಹಾರ, ಮೋಸದಾಗ ವಂಚನೆ, ನಮ್ಮ ಭಸ್ಮ ವರ್ಷ ಅಂದರೂ ಅಷ್ಟು. ಅದನ್ನು ಹಣೆಗೆ ಹಚ್ಕೊಂಡು ಭಗವಂತ ಫಸ್ಟ್ ಆ ನಮ್ಮ ಕಸವನ್ನು ನೋಡು ನೀನು ಅನ್ನೋದು. ಅದಕ್ಕಿಂತ ದುರಂತ ಯಾವುದುಂಟಾ? ನಿಜವಾಗಿ ಆ ನಿಟ್ಟಿನಲ್ಲಿ ತುಂಬ ಯೋಚನೆ ಮಾಡಬೇಕು ಡಾಕ್ಟರ್ ಜಿ. ಸೈಂಟಿಫಿಕ್, ಅದು ಮೋಸ್ಟ್ ಸೈಂಟಿಫಿಕ್ ಸ್ಪಿರಿಚುವಲ್ ಡಿವೈನ್ ಪಾರ್ಕ್. ಹೌದಾ? ಡೈನಮಿಕ್ ಸ್ಪಿರಿಚುವಾಲಿಟಿ ಅಂತಾರೆ ಗುರುಜಿ. ಬರೀ ಸ್ಪಿರಿಚುವಾಲಿಟಿ ಡೈನಮಿಕ್, ಅದು ಓಡಾಡ್ತಾ ಇರುತ್ತೆ, ನಿಂತ ನೀರು ಅಲ್ವೇ ಅಲ್ಲ. ಈ ನಿಟ್ಟಿನಲ್ಲಿ ತಿಳಿಸುವಂತದ್ದು ಎಲ್ಲೂ ಇಲ್ಲ. ಜಗತ್ತಿಗೊಂದೇ ಡಿವೈನ್ ಪಾರ್ಕ್, ಅದಕ್ಕೆ ಹೇಳುದು. ಮತ್ತೆ ಎಂತ ಕೇಳೋದು ಗುರುಜಿ? ನಾವು ಒಳ ಅರ್ಥ ನೋಡೋಕೆ, ಕೇಳೋಕೆ, ಮಾಡೋಕೆ ಪುರ್ಸೊತ್ತಿಲ್ಲ. ಹೌದು ಡಾಕ್ಟರ್. ನಿಮ್ಮ ಅಲಂಕಾರಕ್ಕೆ ನೀವು ಡೋಂಟ್ ವೇಸ್ಟ್ ಯುವರ್ ಟೈಮ್. ನನ್ನ ಇದಕ್ಕೆ ವ್ರತದವ್ರಿಗೆ ಹೇಳೋದು ನಾನು, ಕನ್ನಡಿ ಮುಂದೆ ಗಂಟೆಗಟ್ಟಲೆ ನಿಂತ್ಕೋತಾರೆ, ಬೇಜಾರುವೇ ಇಲ್ಲ. ಆ ಕನ್ನಡಿ ಒಳಕಿವಿಗೆ ಹೇಳುತ್ತೆ, ನೀನು ಹೊಲಸು ಮುಕ್ಕುವೆ, ನೀನು ಹೊಲಸು ಮುಗುವೆ, ಹೊಲಸು ಕಿವಿಯೇ, ನಾಚಿಗೆಲ್ದೆ ಬಂದಿದ್ದೇಲೆ, ನನ್ನ ಜೀವ ತಿಂತಿಯಲ್ಲ ಅಂತ ಇವ್ರಿಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಏನಾರು ಮಾತು ಇವರು ಒಳಕಿವಿಗೆ ಬಂದಿದ್ರೆ ಕನ್ನಡ ಹತ್ರ ಹೋಗ್ತಿರ್ಲಿಲ್ಲ, ಜಗಳಾಗಿ ಹೋಗ್ತಿರ್ತಾರೆ. ಜಗಳ ಎಲ್ಲ ಇವ್ರು ಹೋಗ್ತಾನೆ ಇರಲಿಲ್ಲ. ನೀನು ನಂಗೆ ಬೈತಿ, ನನ್ನ ಅರ್ಹತೆ ಇಷ್ಟೇ, ನಾನು ಹೋಗೋದು. ದೇವರೇ ಒಂದಮ್ಮ 200 ಬಾ ಅಂದರೆ 200 ಜನ್ಮ ಬಾ, 100 ಜನ್ಮ ಬಾ, 1000 ಜನ್ಮ ಬಾ ಅಂತ ಕರೆದಿದ್ರೆ ಯಾರು ದೇವಸ್ಥಾನಕ್ಕೆ ಹೋಗ್ತಿದ್ರ? ಅವ ಅದಕ್ಕೆ ಮಾತಾಡೋದಿಲ್ಲ. ಎಲ್ಲ ಎಬಿಲಿಟಿ ನೊಬಿಲಿಟಿ ಇದೆ, ಆದರೆ ಸೈಲೆನ್ಸ್ ಇಸ್ದೆ ಅವನಿಗೊಂದು ಪರ್ಮಿಷನ್ ಇದ್ದ ಹಾಗೆ. ಸೈಲೆನ್ಸ್ ಇಸ್ ದ ಲೈಸೆನ್ಸ್ ಫಾರ್ ಹಿಮ್ ಟು ಡಿಪಿಕ್ಟ್ ಹಿಸ್ ಗ್ರೇಟ್ನೆಸ್. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲ ಅಂತಿದ್ದಾನೆ. ನಾವು ಅವ ಸುತ್ತಿ ಇದ್ದಾನೆ, ಸತ್ತಲ್ಲ, ಸತ್ತಂತೆ ನಟಿಸುತ್ತಾನೆ, ನಮ್ಗೆ ಗೊತ್ತಿಲ್ಲ ಅದಷ್ಟೇ. ಅವನಾರು ಜೀವಂತವಾಗಿದ್ದೀರಿ ಎಷ್ಟು ಮೋಸದಾಗ ವಂಚನೆ ನಡೀತಾನೆ ಇರಲಿಲ್ಲ, ಯೋಚನೆ ಮಾಡಿ. ಹಾಗಾದರೆ ಅವರು ಉದ್ಧಾರ ಆಗ್ತಿರ್ಲಿಲ್ಲ. ನಿಷ್ಠೆ ಇದ್ದವ ಮಾತ್ರ ಬರ್ತಾನೆ, ತಿದ್ದುದು ಯಾರನ್ನವ? ಭಗವಂತ. ಯೋಚನೆ ಮಾಡಿ. ಅದಕ್ಕೆ ಎಲ್ಲ ಮೂರ್ಖರು ಬರಲಿ, ಕೊನೆಗಾಲದವ್ರಿಗೆ ಅವ್ರಿಗೆ ಸಾಕೋ ಸಾಕಂತಾಗಲಿ, ಕೊನೆಗೆ ಕ್ಷಮೆ ಬೇಡಲು ಕಣ್ಣೀರು ಹೊಲಿಲಿ. ಮಗು, ನಿನ್ನ 50,000 ಜನ್ಮವನ್ನು ಕರಗಿಸಿದ್ದೇನೆ, ಮಗು ನೀನು ಇಷ್ಟನಾಗು, ನನ್ನೊಂದಿಗೆ ಮುಂದಿನ 1 ವರ್ಷ ನೀನು ಇರುವಂತ. ನಾವು ಯೋಚನೆ ಮಾಡಿ. ಅವನಿಗೂ ಸಮಾಧಾನ, ಇವನಿಗೂ ಸಮಾಧಾನ ಕೊನೆಗಾಲದಲ್ಲೂ. ಹೌದು, ಯಾಕಂದ್ರೆ ಅವನು ನಾಟಕ ಕಂಪನಿ ಬೇಕು, ನೆಲ ಒರೆಸೋಕೆ ಅಥವಾ ಪರದೆ ಎಳಿಲಿಕ್ಕೆ ಬೇಕಲ್ಲ, ಪಕ್ಕ ಬಿಡುವುದಿಲ್ಲವ. ಅದಕ್ಕೆ ಸಾಯಿಸುವುದಿಲ್ಲ ಭಗವಂತ, ಜೀವಿಸುತ್ತಾನೆ. ಎಂಥ ಶಿಕ್ಷೆ ಅಂದರೆ ಬದುಕಿಸುತ್ತಾನೆ. ನೀನು ಕಷ್ಟಪಡು, ಒದ್ದಾಟ ಮಾಡು, ಇಲ್ಲದೆ ತಡನ ಸತ್ರ ಅವನಿಗೆ ರಿಲೀಫ್ ಸಿಗ್ತಲ್ಲ. ರಿಲೀಫ್ ಕೊಡೋದೇ ಇಲ್ಲ, ಸಾಯಿಸೋದಿಲ್ಲ, ಅವನು ಬದುಕಿಸುತ್ತಾನೆ. ಡಾಕ್ಟರ್ಜಿ, ಈಗ ಅರ್ಚನೆ ವೇಳೆ ಅಂತ ಹೇಳಿದರೆ ಡಾಕ್ಟರ್ಜಿ, ಈಗ ಅರ್ಚನೆ ಸುಮಾರು ಒಂದು 10 ನಿಮಿಷ ಆಗ್ತದೆ ಡಾಕ್ಟರ್ಜಿ. ಅದರಲ್ಲಿ ಡೈವಿಂಗ್ ಡೀಪ್ ನಾವು ಅದೇ ಮಾತಿನೊಂದಿಗೆ ಹೋಗ್ಬೇಕು ಡಾಕ್ಟರ್. ಹೌದು, ಕೊಡೋ, ಕರುಣಿಸೋ, ಮಾಡೋ, ಮಾಡೋದಿಲ್ವೇ, ಯಾಕೆ ಮಾಡೋದಿಲ್ಲ, ದಯವಿಟ್ಟು ಪರೀಕ್ಷಿಸು. 24 ಗಂಟೆ ನನ್ನನ್ನು ಪರೀಕ್ಷಿಸು. ನನ್ನಲ್ಲಿ ಏನಾದರೂ ಮೋಸದ ವಂಚನೆ ಇದ್ದರೆ ಹೇಳೋ, ನನ್ನ ತಂದೆ ಹೇಳೋ, ಬೇಗ ಹೇಳೋ. ಈ ಕ್ಷಣ ಮೂಲ್ಯ, ಮರುಕ್ಷಣ ನೀ ಹೇಳುವಾಗ ನಾನು ಸತ್ತೋಗಿದ್ರೆ ಹೇಳ್ತೀಯಾ? ಹೇಳಬೇಕು. ನನ್ನ ದಾರಿ ತೋರುವ ಗುರು ತಾನೇ ತಂದಾನೆ, ಹೇಳಬೇಕು. ಗಳ 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 ಕಣ್ಣೀರು ಕಂಡುಕೊಳ್ಳು. ಭಗವಂತನಿಗೆ ಪಾಪ ಕಾಣೋದು, ಮತ್ತು ಅವನು ಮಾತಾಡಿಸೋದೇ ಇಲ್ಲ. ಹೇಗಿದ್ರು ನೀನು ಸೂಪರ್ ಫೈನ್ ಕ್ವಾಲಿಟಿ, ಇನ್ನು ನಿನ್ನನ್ನು ಎಂಥದ್ದು ಚಿನ್ನವೇ, ಇನ್ನೆಂತ ತಿಕ್ಕೋದೇ ನಿನ್ನನ್ನು ಬೇಡ ಅಂದ್ಬಿಡ್ತಾನೆ. ನಿಮಗೆ ಹೇಳೋದಂಗೆ, ಜೀವನದಲ್ಲಿ ನೀವು ಹತಾಶರಾಗಿದ್ದೀರಿ, ದಾರಿ ತೋರೋದಿಲ್ಲ, ಕಣ್ಣೀರು ಹರಿಸಿಬಿಡಿ, ಕಿವಿ ಹಿಂಡ್ಕೊಳ್ಳಿ, ನಾಲ್ಗೆ ಕಚ್ಕೊಳ್ಳಿ, ಮೂಗು ಗುದ್ಕೊಳ್ಳಿ, ಹಸಿವಿನಿಂದ ದೇಹದಂಡನೆ ಮಾಡಿ ಅಳ್ತಾ ಇರಿ.
ಮಿನಿಮಮ್ 3 ದಿನ 72 ಗಂಟೆ ನೋಡ್ತಾನೆ. 73ನೇ ಗಂಟೆಯಲ್ಲಿ ಮಗು ಒಂದು ಬಂದೇ ಬರ್ತಾನೆ. ದೊಡ್ಡ ಗುಟ್ಟಿದ್ದು ಧರ್ಮಕ್ಕೆ ನೀವು ಸಿಕ್ಕಿದೆ. ನಾನು ತಲೆ ಜಜ್ಜಿಕೊಂಡು ಪಡೆದ ಸತ್ಯ ಇದು. ನಿಮ್ಗೆ ನೋಡಿ ಎಷ್ಟು ಧರ್ಮಕ್ಕೆ. ಹೌದು ಡಾಕ್ಟರ್, ಅದು ನಿಮ್ಮಿಂದ ನಮಗೆ ಸಿಗ್ತಾ ಇರೋದು ಡಾಕ್ಟರ್ ಜಿ. ನನಗೇನು ಗೊತ್ತಾ, ನನಗೊಲೆದು ಗುರುಜಿ ನಿಮಗೆ ಒಲೆಯಬೇಕು. ನನಗೆ ದಾರಿ ತೋರಿದ್ದಾರೆ, ನಿಮಗೂ ದಾರಿ ತೋರಲಿ. ಹೌದು ಡಾಕ್ಟರ್ ಜಿ. ಎಲ್ಲ ನರಳಬಾರದು, ನಲಿತಾ ಇರಬೇಕು. ಕಷ್ಟ ಅಂದರೆ ಏನು? 3ನೇ ವರ್ಷದಲ್ಲಿ ನಮ್ಮ ಅಮ್ಮನ ಕೇಳಿದೆ ನಾನು. ಮಕ್ಕಳು ಹುಟ್ಟಿದ ತಕ್ಷಣ ಕಷ್ಟ ಅಂದರೆ ಏನಮ್ಮ ಅಂತ ಕೇಳಬೇಕು. ಈಗ 74ನೇ ವರ್ಷ, 71 ವರ್ಷದ ಹಿಂದಿನ ನನ್ನ ಸಂಶಯ ಈಗಲೂ ಸಂಶಯ ಇದೆ. ಅಂದರೆ ಆಗಿನ ಒಂದು ಯೋಚನಾ ಲಹರಿ ನನಗೆ ಆಶ್ಚರ್ಯ ಆಗೋದು ಡಾಕ್ಟರ್. ಭಗವತ್ ಕೃಪೆ. ಆ 3 ವರ್ಷದ ಮಗು ಆ ರೀತಿ ಭಗವಂತ ವರವಾಗಿ ಕೊಟ್ಟದ್ದು ನಂದೇನೂ ಇಲ್ಲ. ಅದೇ ಅದನ್ನು ಕೇಳಬೇಕಾದ್ರೆ ಡಾಕ್ಟರ್ ಜಿ, ನಿಮ್ಮ ಯೋಚನಾ ಲಹರಿ, ನಿಮ್ಮ ಭಾವನೆ, ಒಳಗಿನ ಹೃದಯ ಎಲ್ಲ ಗುರುಜಿ ಇದ್ದೆ. ಮನಸ್ಸಿನ ಒಂದು ವಿಶಾಲತೆ ಎಷ್ಟು ಮಾತಾಡಿದ ಕೂಡ ಕಷ್ಟ ಅಂತಾರೆ ನೋಡಿ. ಯಾರೇ ಮಾತಾಡಿ ಅವ್ರ ಕಷ್ಟ ಹಾಗಾದ್ರೆ ಕಷ್ಟ ಇಲ್ಲಿದ್ದಂಗೆ ಮಾಡೋಕೆ ಸರ್ವಶಕ್ತ ಅಲ್ವ, ನೀನು ಮಾಡೋಕ್ಕಾಗೋದಿಲ್ಲ. ನಾನು ದೇವ್ರ ಹತ್ರ ನೋಡಿದ್ದೀನಿ, ಸರ್ವಶಕ್ತ ಸರ್ವಜ್ಞ ಸರ್ವಂತರ. ನಿಂಗೊಂದು ಜನರಲ್ ಕಷ್ಟನ ಹೀರೋಕ್ಕಾಗೋದಿಲ್ವಾ? ನಾನು ಕೇಳಿದ್ದೆ ಆಗಿದೆ. ಆದರೆ ಅದಕ್ಕೊಂದು ಕಾರಣ ಇದೆ. ಆ ಕಷ್ಟಕ್ಕೆ ಅವನೇ ಕಾರಣ. ಅವ ತಿಳ್ಕೊಬೇಕು, ತನ್ನ ತಪ್ಪಾಯಿತು ಅಂತ ಕ್ಷಮೆ ಬೇಡಬೇಕು. ಅಷ್ಟೆಲ್ಲ ಆಗೋರು ಕಷ್ಟ ಅನುಭವಿಸ್ಲೇಬೇಕು. ಹಾಗಿದೆ ನೋಡಿ ಭಗವಂತನ ಥಿಯರಿ. ಹೌದು ಡಾಕ್ಟರ್ ಜಿ. ಆದರೆ ಅವನು ಸರ್ವಶಕ್ತ, ಅವನು ಕ್ಷಣ ಮಾತ್ರದಲ್ಲಿ ಮಾಡೋದಿಲ್ಲವ. ಯಾಕಂದ್ರೆ ನನ್ನ ಸರ್ವಶಕ್ತಿ ನಿಂಗೆ ಅರ್ಥ ಆಗಬೇಕು, ನಿಂದು ಅರಳಬೇಕು. ಇದು ಟಿಕೆಟಿಗಾಗಿ ದುಡ್ಡು ಕೊಡಬೇಕು. ಧರ್ಮಕ್ಕೆಲ್ಲ ಹೆಂಗಸರೆಲ್ಲ ಹತ್ಕೊಳ್ಳಿ ನಿಮ್ಗೆ ಗ್ಯಾರಂಟಿ ಇದೆ ಅಂತ ಹೇಳಿದರೆ ಅವ್ರಿಗೆ ಕಷ್ಟ ಏನು ಗೊತ್ತಾಗುತ್ತೆ? ಬಸ್ಸಿನ ಪ್ರಯಾಣದ ರುಚಿ ಏನು ಗೊತ್ತಾಗುತ್ತೆ? ತಲೆ ಇಲ್ದಿದ್ದವರು ಮಾಡಿ ಇವರು ತಲೆ ಇಲ್ದಿದ್ದವರು ಆಗಬೇಕಾ? ನಾವು ಹಣ ಕೊಡ್ತೇವೆ, ನಮಗೆ ರಿಯಾಯಿತಿ ಬೇಡ ಅಂತ ಹೇಳಬೇಕು ಯಥಾರ್ಥವಾಗಿ ತಾಕತ್ತಿದ್ರೆ. ಡಾಕ್ಟರ್ ಜಿ, ಈಗ ಪೂಜೆ ಪ್ರಾರಂಭ ಆಗೋದ್ರಿಂದ ಅಂತ್ಯದವರೆಗೆ ಒಂದು ಅರ್ಚನೆ ಆಗೋವರೆಗೆ ಮತ್ತು ಮಂಗಳಾರತಿಯಲ್ಲಿ ಯಾವ ರೀತಿ ನಾನು ನಿನ್ನನ್ನು ಜಗತ್ತಿಗೆ ತೋರಿಸುತ್ತಿದ್ದೇನೆ. ದಯಮಾಡು ನೀನು ನಗುಮುಖದಿಂದ ಎಲ್ಲರಿಗೂ ಹರಸೋ, ಸಂಶಯ ಹಾರಿಸೋ, ಆನಂದ ಹೊರಿಸೋ. ಸದಾಕಾಲ ನಿನ್ನ ಸ್ಮರಣೆ ಮತ್ತು ನಿನ್ನ ಮನನ, ನಿನ್ನ ರೂಪ ಕಣ್ಣು ಮುಚ್ಚಿದಾಗಲೂ ಅವರಿಗೆ ತಾಯಿಯಾಗಿ ಹೊಳೆಯುವಂತೆ, ಜಗ ಮಿರುಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಮಂಗಳಾರತಿಯಲ್ಲಿ ಆಗಿದೆ. ಆಯ್ತು ಮಗು, ಮಾಡ್ತೇನೆ. ಅವರೊಂಚೂರು ಕಾಲ್ ಕೊಡಲಿ, ಖಂಡಿತವಾಗಿ ನಾನು ರಿಕಾಲ್ ಕೊಡ್ತೇನೆ. ಅವರೇ ಮಾಡದಿದ್ರೆ, ಬಾಗಿಲೇ ತೆರೆದಿದ್ರೆ ನಾನು ಹೆಂಗೆ ಒಳಗೋಗೋದು ನೋಡಿ. ಬಾಗಿಲು ತೆಗೆದು ಸಾಕು, ಕರೀದು ಬೇಡ, ಹೋಗ್ತೇನೆ. ಬಾಗಿಲು ಯಾಕೆ ತೆರಿಬೇಕಂದ್ರೆ ನಾನು ನಿನ್ನನ್ನು ಆಶಿಸಿದ್ದೇನೆ, ಆಹ್ವಾನಿಸಿದ್ದೇನೆ, ಆರಾಧಿಸಿದ್ದೇನೆ, ಬಾರೋ. ಅಷ್ಟು ಬರದೆ ಅವನು ಜಗತ್ತನ್ನು ಆಳುವವನಿಗೆ ಅಷ್ಟು ಚೀಪ್. ಅವ ಈಸ್ ಚೀಫ್, ನಾಟ್ ಚೀಪ್. ಆ ರೀತಿಯಾಗಿ ನಾವು ಮುಂದುವರಿತಾ ಹೋಗ್ಬೇಕಲ್ಲ ಡಾಕ್ಟರ್ ಜಿ. ನಿಜವಾಗ್ಲೂ ಪರಮಾತ್ಮದ ಡಾಕ್ಟರ್ ಜಿ. ಕೆಲಸವೇ ಪೂಜೆ ಆಗಬೇಕು ನೋಡಿ ಗುರುಜಿ ಹೇಳೋದು. ಪೂಜೆ ಆಗೋದು ಕಾಮನ್. ಪ್ರತಿ ಕೆಲಸದಲ್ಲೂ ಈ ರೀತಿ ಜೀವಂತಿಕೆ ಅನುಭವ ನಿಮಗಾಗಬೇಕು. ದೇವರಿಗೆ ಕನೆಕ್ಷನ್, ದೇವರಿಂದ ಕರೆಕ್ಷನ್. ಇಷ್ಟ ಆಯ್ತಂತಾದ್ರೆ ನಿಮ್ಮ ದಿನಚರಿಯೇ ಭವ್ಯ, ದಿವ್ಯ, ನವ್ಯ. ಬಟ್ ಕೆಲಸದಲ್ಲಿ ಕನೆಕ್ಟ್ ಆಗಬೇಕಾದ್ರೆ ಡಾಕ್ಟರ್ ಜಿ, ನಾವು ಈ ರೀತಿಯಾಗಿ ಸಂಸ್ಕಾರ ಬೇಕಾದಕ್ಕೆ ಆಗುತ್ತದೆ. ಬರ್ತಾನೆ, ಬಿಲೀಫ್ ಮತ್ತು ರಿಲೀಫ್ ಖಂಡಿತ ಬರುತ್ತಾನೆ. ಸಂತೋಷದಿಂದ ಓಡೋಡಿ ಬರ್ತಾನೆ, ಬಂದು ಮುದ್ದು ಅಂತಾನೆ, ಎತ್ಕೋತಾನೆ, ಹೊತ್ಕೋತಾನೆ. ಇನ್ನಂತ ಭಾಗ್ಯ. ನಾವು ಅವನ್ನ ಎತ್ತುದಲ್ಲ, ಅವನೇ ನಮ್ಮನ್ನು ಎತ್ಕೊಂಬುದು. ಅಷ್ಟೆಲ್ಲ ಇದೆ ಡಾಕ್ಟರ್ ಜಿ. ಈಗ ನಾವು ಅದನ್ನು ಮುಟ್ಟುವುದಕ್ಕೆ ಕೇವಲ ಹಣಕ್ಕಾಗಿ ನಾವೀಗ ಪೂಜೆ ಮಾಡೋದು. ಹೌದು ಡಾಕ್ಟರ್ ಜಿ. ಯೋಚನೆ ಮಾಡಿ, ಆ ಮುಟ್ಟುದಕ್ಕೆ ಒಂದು ದೊಡ್ಡ ಹೋರಾಟ ಆಗಿದೆ ಡಾಕ್ಟರ್ ಜಿ. ದೇವರ ಹೆಸರೇ, ಪೂಜೆ ಹೆಸರಲ್ಲಿ ಜಗಳ. ನಮ್ಮ ಸರ್ದಿ ಹಬ್ಬದ ದಿನ ನಮ್ಮ ಸರ್ದಿ, ಬರೀ ದುಡ್ಡಿಗೆ ಮತ್ತೇನಿಲ್ಲ. ಇದು ಎಲ್ಲ ಭಾವನಾತ್ಮಕ ವಲಯದಲ್ಲಿ ಇರುವಂತ ಒಂದು ಮಹಾ ವಿಚಾರ ಡಾಕ್ಟರ್ ಜಿ, ನೀವೀಗ ಕೊಡ್ತಿರುವಂತ ಸತ್ಯ ವಿಚಾರ ಅದು. ಹೌದು ಡಾಕ್ಟರ್ ಜಿ. ಯೋಚನೆ ಮಾಡಿ. ಹೌದು ಡಾಕ್ಟರ್ ಜಿ. ಈಗ ನಮ್ಮ ಪೂಜೆ ಮೆಕ್ಯಾನಿಕಲ್ ಆದಾಗ ಭಗವಂತ ಅಳ್ತಾನೆ, ನನ್ನ ಹೆಸರಿನಲ್ಲಿ ನೀನು ಬಂದು ಒದ್ದೆ ಬಟ್ಟೆಯಲ್ಲಿ ಬಂದೆಯಲ್ಲ ಮಗು, ಯಾಕೆ ಬಂದೆ ನೀನು? ಚಿನ್ನದ ಗಣಿಗೆ ಹೋಗಿ ಮಣ್ಣು ತಗೊಂಡು ಹೋತಿಯಲ್ಲ ಮಗು, ಅಳ್ತಾನೆ. ಒಳಕಿವಿಗೆ ಹೇಳ್ತಾನೆ, ಮಗು ನಮಗೇನು ಕೇಳೋದಿಲ್ಲ. ಡಾಕ್ಟರ್ ಜಿ, ಇಲ್ಲಿ ಒಂದು ಪ್ರಶ್ನೆ ಮತ್ತು ಸಂಶಯ ಬರುತ್ತೆ ಡಾಕ್ಟರ್ ಜಿ. ಯಾಕೆಂದರೆ ಈಗ ಡಿವೈನ್ ಪಾರ್ಕ್ಗೆ ನಾ ಬಂದಿದ್ದು, ನೀವು ಹೇಳಿದ್ರಿ ಈಗ ಆ ರೀತಿಯಾಗಿ ನೀನೇ ಬೇಕು, ನೀನೇ ಸಾಕು ಅಂತೇಳಿ ಬೇಡಬೇಕು ಅಂತ ಇರ್ತದೆ. ಎಲ್ಲರೂ ಬರ್ತಾರೆ ಡಾಕ್ಟರ್ ಜಿ. ಈಗ ಲೌಕಿಕರಲ್ಲೂ ಇರ್ತಾರೆ, ಕೆಲವೊಂದೆಲ್ಲ ಇನ್ನು ಎಷ್ಟೋ ಅವರಿಗೆ ಬೇರೆ ಬೇರೆ ಆಶೆಗಳೆಲ್ಲ ಈಡೇರಬೇಕಾಗಿರ್ತದೆ. ಅಂದರೆ ಆ ಮೂಮೆಂಟ್ನಲ್ಲಿ ನಾವು ಯಾವ ರೀತಿ ಬೇಡಬೇಕು? ಎಲ್ಲ ಚಿನ್ನ, ಸೀರೆ, ಐಶ್ವರ್ಯ ಬರಲಿ, ನೀನೇ ಬೇಕು ಫಸ್ಟ್ ಸಿಗಲಿ. ಮಗು ಏನು ಬೇಕು ಹೇಳ್ತಾನೆ, ನೀನೇ ಬೇಕು. ನಿನ್ನೆ ಮೂಲಕ ನನಗೆ ಈ ಚಿನ್ನ ಬೇಕಂತಿದೆ, ಸೀರೆ ಬೇಕಂತಿದೆ, ಆಸ್ತಿ ಬೇಕಂತ ಹೇಳಿ. ಏನೀಗ ನಿನ್ನ ಮೂಲಕ ನನಗೆ ಇದು ಬೇಕು, ನೀನು ನಿರ್ಧಾರ ಮಾಡು. ಬೇಕು ನನ್ನ ಉನ್ನತಿಗೆ ಹೆಲ್ಪ್ ಆಗೋದಾರು ಕೊಡು.
ಇಲ್ದ್ರೆ ಬಿಡು, ಅವನಿಗೆ ಬಿಡುವ, ಬಾಲ್ ಇಶ್ಯೂ ಇನ್ ಈಸ್ ಕೋರ್ಟ್ ಮಾಡಿಬಿಡುವ, ಏನೀಗ ಯಾಕಾಗುದಿಲ್ಲ? ಫಸ್ಟ್ ದೇವರು ಸಿಕ್ಕಲಿ, ದೇವಸ್ಥಾನದಲ್ಲಿ ದೇವರನ್ನು ನಾನು ಕಂಡಿದ್ದೇನೆ, ಅವನೊಟ್ಟಿಗೆ ಮಾತಾಡಿದ್ದೇನೆ. ಆ ನಂತರ ಮತ್ತೂ ಒತ್ತಾಯಿಸಿದಾಗ ಇದು 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 ಎಲ್ಲ ಬೇಕು, ನೀನೇ ನಿರ್ಧರಿಸು ಅಂತ ಅವನ ಹತ್ರ ಪುನಃ ಬಾಲ್ ಇಸ್ ಇನ್ ಈಸ್ ಕೋರ್ಟ್. ಮತ್ತೆ ಯಾಕಾಗುದಿಲ್ಲ? ಅವ ಹಾಗಾಗ್ತದೆ, ನನ್ನ ಮಾತು ಬಿಟ್ಟು ಈ ಮಗು ಬೇರೆ ಹೋಗುವುದೇ ಇಲ್ಲ. ಎಷ್ಟು ಹಚ್ಚಿಕೊಂಡಿದೆ ಅಂದರೆ, ಮಗು ನೀನು ನಂಬರ್ 1, ನನಗೆ ಬಹಳ ಆಪ್ತ, ನಿನ್ನನ್ನು ಕೈ ಬಿಡುವುದಿಲ್ಲ. ಅಂದರೆ ಈ ನೀನೇ ಬೇಕು ಎಂಬುದು ನಮ್ಮಲ್ಲಿ ಸ್ಥಾಯಿಯಾಗಿ ದೃಢ ಆಗ್ಬೇಕು. ಪ್ರತಿ ಜಗತ್ತಿನಲ್ಲಿ ಪ್ರತಿಯೊಬ್ಬರಲ್ಲೂ ರಾತ್ರಿ 12:24 ಭಗವಂತ ಬಂದು ಮಗು ಅಂತಾನೆ, ನೀನೇ ಬೇಕು ನೀನೇ ಬೇಕು ನೀನೇ ಬೇಕು ಹೇಳ್ತಾನೆ ಇರಿ. ಅದನ್ನು ರೂಢಿ ಮಾಡ್ಕೊಂಡು ಮಲ್ಕೊಳ್ಳಿ. ಆದರೂ ಸಂಸ್ಕಾರ ಇಲ್ಲದ್ರೆ ಬರೋದೇ ಇಲ್ಲ. ಚಿನ್ನ ಬೇಕು, ಸೀರೆ ಬೇಕು, ವಸ್ತ್ರ ಬೇಕು, ಆಸ್ತಿ ಬೇಕು, ವಾಸ್ತು ಬೇಕು, ಅದೇ ಬರುತ್ತೆ. ಅದ್ರ ರೂಢಿ ಮಾಡ್ಕೊಂಡು ನೀನೇ ಬೇಕು ನೀನೇ ಬೇಕು, ಕೊನೆಗೆ ನೀನೇ 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 ಬೇಕು 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 ಆ ಥರ ಅದು ರೂಢಿ ಮಾಡಲಿ. ಎಷ್ಟು ಚಂದಾಗ ಭಗವಂತ ವಾರಕ್ಕೊಮ್ಮೆ ಬಂದು ಮಾತಾಡಿಸುವ, ದಿನಕ್ಕೂ ಬರ್ತಾನೆ. ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಜೊತೆಗಿರ್ತಾನೆ. ಮಗು ಯಾಕೆ ಬೇಕು ಯಾಕೆ ಬೇಕು ಯಾಕೆ ಬೇಕು ಮತ್ತೆಲ್ಲ ಸಲೀಸಲ್ಲ ಡಾಕ್ಟರ್, ಎಲ್ಲವನ್ನು ಅವನು ಮುನ್ನಡೆಸ್ಕೊಂಡು ಹೋಗ್ತಾನೆ ಅಲ್ಲ? ಹೋಗ್ತಾನೆ, ಖಂಡಿತ. ಹೌದು ಡಾಕ್ಟರ್. ಯಾವಾಗ ನನ್ನ ಮಗು ಸೂಪರ್ ಫೈನ್ ಕ್ವಾಲಿಟಿ ಅಂತ ಆಯಿತು, ಅವ ಮತ್ತೆ ಲೋಯೆಸ್ಟ್ ಕೇಳೋದಿಲ್ಲ. ಚಿನ್ನ ಬೇಕಾಸೆ ಅದೆಲ್ಲ ಲೋಯೆಸ್ಟ್, ಅದು ಕೇಳೋದಿಲ್ಲ. ಅದನ್ನು ನನ್ನ ವಾಣಿ ಬೇಕಾ, ದರ್ಶನ ಬೇಕು, ಎಷ್ಟೊತ್ತು ದರ್ಶನ ಬೇಕು, ಯಾವ ಪೋಸ್ನಲ್ಲಿ ದರ್ಶನ ಬೇಕು, ಯಾವ ರೀತಿ ನಿನ್ನನ್ನು ಮಾತಾಡಿಸ್ಬೇಕು ನೋಡಿ. ಎಷ್ಟು 248 ಪೋಸ್ ನಾನು ಗುರುಜಿ ಕೊಟ್ಟಿದ್ರು ಅವರು. ಆಮೇಲೆ ಬೇಕಾ ಬೇಕಂದ್ರೆ ಬೇಡ ಅಂದೇನೆ. ನಿಮ್ಗೆ ಎಷ್ಟು ನೋವು ಹೊತ್ತೋ ಏನೋ. ಕೊನೆಗೆ ಅವರು ಹೇಳ್ತಾರೆ, ಹೂವಿಗೆ ಅರಳೋದು ನೋವು ಉಂಟಾ, ಮಗುಗೆ ನಗಾಡೋದು ನೋವು ಉಂಟಾ, ಯಾವಾಗ ಏ ಪೆದ್ದ ಅಂದರೆ. ನೋಡಿ ಡಾಕ್ಟರ್ ಜಿ, ಎಷ್ಟು ಲೆವೆಲಲ್ಲಿ ನೀವು ಇದ್ದೀರಾ ಡಾಕ್ಟರ್ ಜಿ. ಅಂಥದ್ರಲ್ಲೂ 248 ಪೋಸ್ ಕೊಟ್ಟಾಗಲೂ ಡಾಕ್ಟರ್ ಜಿ ನಿಮಗೊಂದು ಅಂದರೆ ಡಾಕ್ಟರ್ ಜಿ ಯಾವಾಗ ಬೇಕಂತ ಅವ್ರು ಕೇಳ್ತಾರೆ, ಅವ್ರಿಗಿದೆ ಇಚ್ಛೆ ಕೊಡ್ಬೇಕಂತ, ನಂಗೆ ಇಲ್ಲ, ಏನು ಮಾಡೋದು? ಹೌದು ಡಾಕ್ಟರ್ ಜಿ, ನನಗೆ ಅದೇ ಅನಿಸ್ತೈತೆ ಡಾಕ್ಟರ್ ಜಿ. ಅಂದರೆ ಭಗವಂತ ಹೇಗೂ ಮಾಡಿಬಿಡ್ತಾನೆ ಅಂತೇಳಿ, ಹೇಗೂ ಅವನಿಗೆ ಗೆಲ್ಲಿಸುವುದಾದ ಮಂಗ ಮಾಡಿ ಬಿಡ್ತಾನೆ ಕೆಲವು ಸರಿ. ಹೌದು ಹೌದು, ಬೇಡ ಭಾವನೆ ಮೂಡಿಸಿ ಬಿಡ್ತಾನೆ. ಹೌದು ಡಾಕ್ಟರ್. ಈಗ ಜಾರುವ ನೆಲದಲ್ಲಿ ಓಡಿಸಿ ಬಿಡ್ತಾನೆ. ಅಯ್ಯೋ ಜಾರಿ ಬಿದ್ಕೊಂತ, ಅವನಿಗೆ ಗೊತ್ತಿತ್ತು ಜಾರತ್ತೆ ಬಿದ್ಕೊಂತಾನೆ ಅಂತ. ಸದ್ಯ ಇವ ನನ್ನ ಹತ್ರ ಬರದಿರಲಿ ಅಂತ ಬಿದ್ಕೊಂಡು ಕಾಲ್ ಫ್ರಾಕ್ಚರ್ ಆಗಿರ್ಲಿ ಅಂತ ಹೇಳ್ತಾರೆ. ಆದ್ರೆ ಆ ಮನಸ್ಥಿತಿ ನೋಡಿ ಡಾಕ್ಟರ್ ಜಿ, ನಿಮಗೆ ಅವರಿಗೆ ನೋವು ಆಗುತ್ತಾ ಅಂತ ಹೇಳಿ ಮನಸ್ಥಿತಿ ಮುಂಚಿಂದು ಹಂಗಾಗಿ ಇನ್ನೊಬ್ಬರಿಗೆ ನಾನು ನೋವು ಮಾಡುವುದಿಲ್ಲ. ಹೌದು ಹೌದು ಡಾಕ್ಟರ್. ಎಷ್ಟೋ ಸರಿ ಕಣ್ಣು ತುಂಬುತ್ತದೆ, ಎಷ್ಟು ಕಷ್ಟಪಡ್ತಿರೋ ಒಬ್ಬ ಭಕ್ತನ ಮೇಲೇರಿಸಲಿಕ್ಕೆ. ಅರ್ಹತೆ ಇಲ್ಲಿದ್ರು ಮಗು ಅಂತ ಕರೆಯುವಾಗ ಎಂಥ ಜೀವ ಬರುತ್ತೆ ನಮ್ಗೆ, ಹೊಸ ಜೀವ. ನಾವು ಅರ್ಹತೆ ಇದೆಯಾ ಅದಕ್ಕೆ ಯೋಚನೆ ಮಾಡಿ. ಮಕ್ಕಳೇ, ನೀವು ಕಳೆದ ವಾರ ಬಂದಿದ್ರು, ಈ ವಾರ ಬನ್ನಿ. ಗುರುಜಿ ಸಂದೇಶದಲ್ಲಿ ಬರೆಯುವಾಗ ಈ ವರ್ಷಕ್ಕೆ ಹೊಸ ಒಂದು ನಿಮ್ಮಲ್ಲಿ ಚಾರ್ಫುಲ್ ನೋಷನ್, ಇಮೋಷನ್ ನಾನು ಕೊಡುತ್ತೇನೆ. ಯಾರು ಕೈ ಬಿಟ್ಟರು ನಾನು ನಿಮ್ಮ ಕೈ ಬಿಡುವುದಿಲ್ಲ. ಯಾವ ದೇವರು ಕೈ ಬಿಟ್ಟರು ನಾನು ಕೈ ಬಿಡುವುದಿಲ್ಲ. ಯಾಕೆ ಗೊತ್ತೇ? ಕಣ್ಣೀರನ್ನ ಹೊರಳಿಸಿ ತಲೆ ಜಜ್ಜಿಕೊಂಡು ಈ ಡಾಕ್ಟರ್ ಕಳೆದ 40 ವರ್ಷಗಳಿಂದ ಬೇಡುತ್ತಿದ್ದಾನೆ, ಜಗತ್ತನ್ನು ತಬ್ಬಲಿ ಮಾಡಬೇಡಿ. 80 ಪೈಸೆಗೆ ಗತಿ ಇಲ್ಲದಿದ್ದರು ಒಂದು ಚಕಾರದ ಮೂಲಕ ನನ್ನನ್ನು ದೈವನಿಂದೆ ಮಾಡಿದವನೇ ಅಲ್ಲ. ನನ್ನ ಪ್ರಾರಬ್ಧ ನೀವು ಉಣಿಸುತ್ತಿದ್ದೀರಿ, ನಿಮ್ಮ ಕೃಪೆಗೆ ಶರಣೋ ಶರಣು ಎಂದು ಸದಾ 108 ಸಾಷ್ಟಾಂಗದೊಂದಿಗೆ ತಲೆಜಜ್ಜಿಕೊಂಡ ವೀರ ಧೀರ ಶೂರೈತ. ಮುಂದೇನಾದರೂ ಜಗತ್ತು ಉಳಿಯಿತು ಎಂದರೆ ಈತನ ಪುಣ್ಯ ಅದರಲ್ಲಿ ಇದ್ದೇ ಇದೆ ತಿಳಿಯಿರಿ. ಜಗತ್ತು ಮರೆತರೂ ಕೂಡ ನೀವಂತೂ ಮರೆಯಬಾರದು ಈ ಸತ್ಯವನ್ನು. ನಾವು ಲೆಕ್ಕ ಹಾಕೋದೇ ಕಳೆದ ವಾರ ದುಡ್ಡು ಖರ್ಚಾಗಿದೆ, ಇವಾಗ ಯಾಕೆ? ಕಳೆದ ವಾರ 1% 1/10 ಕರ್ಮ ಸವಿಸಿದ್ದೀರಿ. ಈ ಸರಿ 10ನೇ 8 ಖರ್ಚು ಭಗವಂತ ಕರಗಿಸ್ಬೋದು, ಯಾರಿಗೆ ಗೊತ್ತು? 10ನೇ 1 ಆಗಬೇಕಂತಿಲ್ಲ. ನಾವು ಲೆಕ್ಕಾಚಾರ ಬರೀ ಲೌಕಿಕ ಲೆಕ್ಕಾಚಾರ. ಆದರೆ ಅವರ ಕಳಕಳಿ ಡಾಕ್ಟರ್ ಸಂದೇಶಕ್ಕೆ ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ. ಅವ್ರಿಗೆ ಅವರೇ ಸಾಟಿ. ಅಂತ ಒಂದು ತುಡಿತ ಇದ್ದಿದ್ರಿಂದ ಡಾಕ್ಟರ್ ಜಿ ಅವರು ಭೂಗ್ರಹ ದೈವಗ್ರಹ ಮಾಡ್ಬೇಕಂತೇಳಿ ಬಂದಿರುವಂತದ್ದು. 39 ವರ್ಷಗಳ ಅಂತ್ಯಕ್ಕಾಗಿ ಬೇಡಿದ್ದು ಅದೇ, ಬೇಗ ಹೋಗ್ಬೋದು, ಜಗತ್ತಿನಾದ್ಯಂತ ಹೋಗ್ಬೋದು ಅಂತ. ಜೀವದಲ್ಲಿ ಇದ್ರೆ ಹೋಗೋಕ್ಕಾಗೋದಿಲ್ಲ. ಗಾಳಿಯಲ್ಲಿ ಒಂದಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಎಂಥ ತುಡಿತ ಅದು, ಏನು ಕಳಕಳಿ.
ಅದನ್ನು ನಾವು ಊಹಿಸ್ಲಿಕ್ಕೂ ನಮ್ಮ ಪಾಲಿನ ಭಾಗ್ಯ ನಿಜವಾಗಿ. ನಿಜವಾಗ್ಲೂ ಮಹಾ ಸೌಭಾಗ್ಯ ಅಂತಲೇ ಖಂಡಿತ ಹೇಳ್ಬೇಕು ಡಾಕ್ಟರ್. ಆ ನಿಟ್ಟಿನಲ್ಲಿ ಡಿವೈನ್ ಪಾರ್ಕ್ ಪೂಜೆಯ ವಿಚಾರದಲ್ಲಿ ಡಾಕ್ಟರ್ ಜಿ, ಅರ್ಚನೆ ವಿಚಾರದಲ್ಲಿ ನೀವು ತಿಳಿಸಿದ ಈ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸುಲಭ ಯೋಚನೆ ಮಾಡಿ. ಹೌದಾ? ಸಾಕ್ಷಾತ್ ಜಗತ್ತಿನ 21 ದೇವರ ನಾನಾ ರೂಪಗಳು ಹಾಜರಾಗುವಾಗ ನಾನು ಈ ನಮ್ಮ ಟೀಮ್ನಲ್ಲೂ ಹಾಗೆ ಲಾಸ್ಟಿಗೆ 10 ಸರಿ ಓಂಕಾರ ಹೇಳ್ತೇನೆ. ಎಲ್ಲ 21 ದೇವರ ರೂಪಗಳು ಯಾರನ್ನು ಮಾತಾಡಿಸ್ಬೇಕು, ಯಾರೆಲ್ಲ ಮುತ್ಕೋಬೇಕು, ಯಾರನ್ನು ಹತ್ಕೋಬೇಕಂತಾರೆ ನಿಮ್ಮ ಹತ್ರ ಡಾಕ್ಟರ್. ನನ್ನ ಹತ್ರ. ನಾನು ಡಲ್ಲಾಗಿ ಬಾಯಿ ಬಿಡದೆ ಅವರೊಟ್ಟಿಗೆ ಹೋಗಂತೇನೆ. ನಮ್ಮ ರೂಮಿನ ತನಕ ಅವರೊಟ್ಟಿಗೆ ಹೋಗಿ ಆಮೇಲೆ ಬೆನ್ನು ಒರೆಸಿ ಬರ್ತಾರೆ ದೇವರು. ಬೆನ್ನು ಹಿಂಗೆ ಒರೆಸಿ ಅಂದರೆ ಕುಂಡಲಿನಿ ಬೆನ್ನಿನಲ್ಲಿರುತ್ತೆ, ಸ್ವಲ್ಪ ಚುರುಕು ಮಾಡಿಸಿ ಬರ್ತೇವೆ. ನೀ ಹೇಳಿದ್ದೆ ಅಂತ ಹೋದೆ, ಆದರೂ ಒಂದು ಕೃತಜ್ಞತೆ ಎಲ್ಲ ಏನೂ ಇಲ್ಲ. ಅದು ನಿನ್ನ ಖುಷಿ ಆಯ್ತಲ್ಲ ಅಂತ ನಾನು ಹೋಗಿದ್ದೇನೆ ಅಂತ ಕಣ್ಣು ನೀರು ಬರುತ್ತೆ ನನಗೆ. ನಾನು ಅರ್ಹನ ಅದಕ್ಕೆ, ಭಗವಂತನ ಹೊಗಳಿಕೆ ನಾನು ಅರ್ಹನ. ನಿಮ್ಮ ಗ್ರೇಟ್ನೆಸ್ಸಿಗೆ ಮನ್ನಿಸಿ ನಡೆಸಿದ ಆರ್ತೆ ಇರಲಿ ಬಿಡು, ನಾನು ಮಗುವಲ್ವೇ. ಅಂದ್ರೆ ಒಂದು ವೃತ, ಒಂದು ಆನಂದ ವೃತ ಅಂದ್ರೆ ಎಷ್ಟು ದೊಡ್ಡ ಖಂಡಿತ ಪರಿಣಾಮ ಇದೆ ಅಲ್ವಾ ಡಾಕ್ಟರ್ ಜಿ? ಬಂದವರಿಗೆ ಬರುವಾಗಲೇ ತಯಾರಾಗಿ ಬಂದರೆ ಎಷ್ಟು ಅದ್ಭುತ. ಎನಿ ಕ್ವಶನ್ ಅನ್ನು ನಾನು 5 ಸರಿ ಕೇಳ್ತೇನೆ. ಎಷ್ಟು ಕ್ವಶನ್ ಕೇಳ್ಬೋದು. ಅದಕ್ಕೆ ದೇವಸ್ಥಾನಕ್ಕೆ ನಿಮಗೆ ಬೆಳಗ್ಗೆ ಹೋಗುವ ಒಂದು ಕ್ರಮ, ಅಲ್ಲಿ ಆ ಅರ್ಚನೆ ಈ ಅರ್ಚನೆ, ಆ ಕ್ರಮ ಈ ಕ್ರಮ, ಆ ದೇವ್ರಿಗೆ ಹೊರಗೆ ಈ ದೇವ್ರ ಒಳಗೆ ಕೇಳಿ ಉತ್ತರ ಕೊಡುವ. ಏನೀಗ ಬಾಯೇ ಬಿಡೋದಿಲ್ಲ. ಹಲ್ಲು ತೋರಿಸ್ತಾರೆ, ನನಗೂ ಹಲ್ಲಿದೆ, ನಿಮ್ಮ ಹಲ್ಲು ಅಂತ ನೋಡು ನಾನು. ಎಂಥ ಒಂದು ಸೌಭಾಗ್ಯ ಗುರುಜಿ. ಪ್ರಾಕ್ಟಿಕಲ್ ಸ್ಪಿರಿಚುವಲ್ ಡೈನಮಿಕ್ ಸ್ಪಿರಿಚುವಾಲಿಟಿ ಅದು ನಿಜವಾಗಿ ಡಾಕ್ಟರ್ ಜಿ. ನೀವು ಅನುಭವ ಹೇಳುವಾಗಲೇ ನಮಗೆ ಈಗ ಅನಿಸ್ತದೆ ಡಾಕ್ಟರ್ ಜಿ. ನೀವೇ ಕಂಡ್ರಿ ಎಂತ ಅನುಭವ, ನಾನು ಕಂಡು ಹೇಳೋದಲ್ಲ. ಹೌದೌದು ಡಾಕ್ಟರ್ ಜಿ, ಅದು ಅಂದ್ರೆ ನೀವು ಕಂಡದ್ದನ್ನೇ ಅಂದ್ರೆ ಒಂದು ಚಿಕ್ಕ ಅನುಭವ ಹೇಳಲಿಕ್ಕೂ ಜಗತ್ತಿನಲ್ಲಿ ಒಬ್ಬರು ಆ ರೀತಿ ಬರ ಬಂದಿದೆ ಡಾಕ್ಟರ್. ಇಲ್ಲ, ಅವ್ರಿಗಿಲ್ಲ, ಕಟ್ಕಮಕ್ ಆಗುದಿಲ್ಲ, ಹೇಳು ಪುರ್ಸೊತ್ತಿಲ್ಲ, ಗೊತ್ತೂ ಇಲ್ಲ. ಒಂದು ಈ ರೀತಿ ಒಂದು ಅನುಭವಗಳು ಡಾಕ್ಟರ್ ಜಿ, ಅದನ್ನು ನಿಜವಾಗ್ಲೂ ಯೋಚನೆ ಏನಿಲ್ಲ ಮರ್ರಿ. ಸಾಚಾ ವರ್ತನೆ, ಮೋಸದಾಗ ವಂಚನೆ ಬಿಟ್ಟು ಭಗವಂತ ನೀನೇ ನಂಬರ್ 1, ನಂಬರ್ ಲಾಸ್ಟ್, ಮಧ್ಯದಲ್ಲೂ ನೀನೆ, ತುದಿಯಲ್ಲೂ ನೀನೆ, ಅಂತ್ಯದಲ್ಲೂ ನೀನೆ. ನಂಬಲಿಕ್ಕೆ ಏನು ಕಷ್ಟ? ಬಿಲೀಫ್ ಆ್ಯಂಡ್ ರಿಲೀಫ್. ಪರಮಾದ್ಭುತ ಡಾಕ್ಟರ್ ಜಿ. ಅದನ್ನು ನಿಜವಾಗಿ ನಾವು ಹುಟ್ಟಿದಂದಿನಿಂದ ದೇವರನ್ನು ತೋರಿಸ್ತಾರೆ ನೋಡಿ. ಹಿಂದೂ ಧರ್ಮದಲ್ಲಿ ದೇವರು ಅಪರಿಚಿತ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಹರಕೆ ಅವರು ಸುಲಭ ಹೆರಿಗೆ ಆಗಲಿ ಅಂತ ಎಷ್ಟು ಮಾಡ್ತೇವೆ ದೇವರ ಹೆಸರಿನಲ್ಲಿ. ಕಷ್ಟ ಆಗೋದು ಹೇಗೆ? ಅದು ಹಿಂದೂಗೆ ಕಷ್ಟ ಆಗಲೇಬಾರ್ದು ನಿಜವಾಗಿ. ನೀವು ಹೇಳುವಾಗ ಭಾಳ ಪರಮಾದ್ಭುತ. ಎಲ್ಲ ದೇವದವ್ರು ಯಾರ ಹತ್ರ ಹೋಗ್ಲಿ ಅಂತ ಹೇಳುವಾಗ ಡಲ್ ಸ್ಟೂಡೆಂಟ್ ಹತ್ರ ನೀವು ಕಲಿಸ್ತೀರಿ. ನಿಮ್ಮ ಮನಸ್ಥಿತಿ ಡಾಕ್ಟರ್ ಜಿ. ಖಂಡಿತ ಹೌದು ನಿಜವಾಗಿ. ನಾನು ಗ್ರೇಟ್ ಆಗಬಾರ್ದು, ಅವ ಗ್ರೇಟ್ ಆಗಬೇಕು. ನನ್ನ ಮುಂಚಿನ ಉದ್ದೇಶವೂ ಅದೇ ನನಗೀಗ ಅನಿಸ್ತದೆ ಡಾಕ್ಟರ್ ಜಿ. ಆ ವೃತ್ತಕ್ಕೆ ಬಂದವರು ಅಂದ್ರೆ ಆ ವೃತ್ತಕ್ಕೆ ನಿಜವಾಗಿಯೂ ಎಂತ ಒಂದು ಮಹತ್ವ ಇದೆ, ಎಂತ ಒಂದು ಅಗಾಧ. ಅದಕ್ಕೆ ನೋಡಿ 100 ರೂಪಾಯಿ ಅದು ತಗೊಳ್ಳೋಣ ಅಂದ್ರೆ ನನ್ನ ಭಕ್ತರು ಈಗ ತುಂಬ ದಾರಿದ್ರ್ಯದಲ್ಲಿದ್ದಾರೆ. ಈಗ ತಗೊಳ್ಳೋದು ಬೇಡ, ಸಕಾಲದಲ್ಲಿ ಹೇಳ್ತೇನೆ. ಎಂತ ಗುರುಜಿ ಹೃದಯ. ಇಷ್ಟೆಲ್ಲ ಧರ್ಮಕ್ಕೆ ಸಿಗತ್ತೆ ಮರ. ಒಂದು 100 ರೂಪಾಯಿಗೆ ಬಾರಿ ದೊಡ್ಡದ. ಈಗ ಅವ್ರ ಮನಸ್ಸು ಒಂದು ಹೋಟ್ಲಿಗೆ ಹೋದ್ರೆ 300-400 ರೂಪಾಯಿ ಖರ್ಚು ಮಾಡ್ತೇವೆ ನಾವು. ಹೌದು ಡಾಕ್ಟರ್ ಜಿ. ಅವ್ರ ಹೃದಯ ಹೇಳಿದ್ನ. ಎಂಥ ಹೃದಯ, ಎಂಥ ಗುರುಗಳಿದ್ದಾರೆ, ಎಂಥ ದಾರಿ ತೋರಿಸುವವರಿದ್ದಾರೆ. ನಾವೆಷ್ಟು ಭಾಗ್ಯವಂತರು ನಿಜವಾಗಿಯೂ ಡಾಕ್ಟರ್ ಜಿ. ಭಾಗ್ಯವಂತರಲ್ಲಿ ಭಾಗ್ಯವಂತರು ಖಂಡಿತ.